ಔಷಧಿಗಳ ಕೊರತೆ ಒಂದ್ ಕಡೆ ಆದ್ರೆ ಸ್ಕ್ಯಾನಿಂಗ್ ಮತ್ತೊಂದು ಗೋಳು. ಬೆಂಗಳೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ಗೆ ಜನ ಪರದಾಟ ನಡೆಸುವಂತಾಗಿದೆ. ಹಲವು ಆಸ್ಪತ್ರೆಗಳಲ್ಲಿ ಕೆಲಸನೇ ಮಾಡ್ತಿಲ್ಲ ಸ್ಕ್ಯಾನಿಂಗ್ ಯಂತ್ರಗಳು. ಹೊರಗಡೆನೆ ಹೋಗಬೇಕಾದಕ್ಕೂ ಆರೋಗ್ಯ ಸಚಿವರೇ ಇದು ನಿಮ್ಮ ಇಲಾಖೆಗೆ ಸಂಬಂಧಿಸಿದ ಸ್ಟೋರಿ. ನೀವು ಅಲ್ಲಿ ವಿಸಿಟ್ ಬರ್ತೀರಾ, ಒಂದಿನ 2 ದಿನ ಎಲ್ಲ ಸರಿಗಿರೋ ತರ ತೋರಿಸ್ತಾರೆ. ಆಮೇಲೆ ನೋಡಿದ್ರೆ ಮತ್ತೆ ಅದೇ ಕತೆ. ಮೆಡಿಸಿನ್ ಇಲ್ಲೇ ಬರ್ತಿದೆ, ಇಲ್ಲಿ ಫ್ರೀ ಕೊಡ್ತಾರೆ, ಆ ಕಡೆ ಕೊಡ್ತಾರೆ, ಆಚೆ ಬರ್ಕೊಡ್ತಾರೆ, ತಗೊಬೇಕು ಹೊರಗಡೆನೆ. ಅಂದ್ರೆ ಇಲ್ಲೇ ಮೆಡಿಸಿನ್ ಕೊಡಲ್ಲ ಅಂತ ಸ್ವಲ್ಪ ಕೊಡ್ತಾರೆ, ಸ್ವಲ್ಪ ಅಲ್ಲಿ ಕೊಡ್ತಾರೆ, ಬರ್ಕೊಡ್ತಾರೆ. ಔಷಧಿ ಇಲ್ಲೇ ಕೊಡ್ತಾರೆ, ಮೆಡಿಸಿನ್ ಹೊರಗೆ ಬರ್ತಾರೆ, ಎಲ್ಲ ಹೊರಗಡೆ, ಇಲ್ಲಿ ಬರೆಯಲ್ಲ. ನಾವು ಮೆಡಿಸಿನ್ ಹುಡುಕಾಡ್ತೀವಿ, ಒಳಗಡೆ ಬಂದಾಗಿದೆ. ಹೌದಾ? ಪ್ರೈವೇಟ್ ಅಲ್ಲೇ ಇಲ್ಲಿ ಕೊಡಲ್ಲ ಅಂತ. ಔಷಧಿಗಳ ಕೊರತೆ ಒಂದ್ ಕಡೆ ಆದ್ರೆ ಸ್ಕ್ಯಾನಿಂಗ್ ಮತ್ತೊಂದು ಗೋಳು. ಬೆಂಗಳೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ಗೆ ಜನ ಪರದಾಟ ನಡೆಸುವಂತಾಗಿದೆ. ಹಲವು ಆಸ್ಪತ್ರೆಗಳಲ್ಲಿ ಕೆಲಸನೇ ಮಾಡ್ತಿಲ್ಲ ಸ್ಕ್ಯಾನಿಂಗ್ ಯಂತ್ರಗಳು. ಹೊರಗಡೆನೆ ಹೋಗಬೇಕಾದಕ್ಕೂ ಆರೋಗ್ಯ ಸಚಿವರೇ ಇದು ನಿಮ್ಮ ಇಲಾಖೆಗೆ ಸಂಬಂಧಿಸಿದ ಸ್ಟೋರಿ. ನೀವು ಅಲ್ಲಿ ವಿಸಿಟ್ ಬರ್ತೀರಾ, ಒಂದಿನ 2 ದಿನ ಎಲ್ಲ ಸರಿಗಿರೋ ತರ ತೋರಿಸ್ತಾರೆ. ಆಮೇಲೆ ನೋಡಿದ್ರೆ ಮತ್ತೆ ಅದೇ ಕತೆ. ಮೆಡಿಸಿನ್ ಇಲ್ಲೇ ಬರ್ತಿದೆ, ಇಲ್ಲಿ ಫ್ರೀ ಕೊಡ್ತಾರೆ, ಆ ಕಡೆ ಕೊಡ್ತಾರೆ, ಆಚೆ ಬರ್ಕೊಡ್ತಾರೆ, ತಗೊಬೇಕು ಹೊರಗಡೆನೆ. ಅಂದ್ರೆ ಇಲ್ಲೇ ಮೆಡಿಸಿನ್ ಕೊಡಲ್ಲ ಅಂತ ಸ್ವಲ್ಪ ಕೊಡ್ತಾರೆ, ಸ್ವಲ್ಪ ಅಲ್ಲಿ ಕೊಡ್ತಾರೆ, ಬರ್ಕೊಡ್ತಾರೆ. ಔಷಧಿ ಇಲ್ಲೇ ಕೊಡ್ತಾರೆ, ಮೆಡಿಸಿನ್ ಹೊರಗೆ ಬರ್ತಾರೆ, ಎಲ್ಲ ಹೊರಗಡೆ, ಇಲ್ಲಿ ಬರೆಯಲ್ಲ. ನಾವು ಮೆಡಿಸಿನ್ ಹುಡುಕಾಡ್ತೀವಿ, ಒಳಗಡೆ ಬಂದಾಗಿದೆ. ಹೌದಾ? ಪ್ರೈವೇಟ್ ಅಲ್ಲೇ ಇಲ್ಲಿ ಕೊಡಲ್ಲ ಅಂತ. ಔಷಧಿಗಳ ಕೊರತೆ ಒಂದ್ ಕಡೆ ಆದ್ರೆ ಸ್ಕ್ಯಾನಿಂಗ್ ಮತ್ತೊಂದು ಗೋಳು. ಬೆಂಗಳೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ಗೆ ಜನ ಪರದಾಟ ನಡೆಸುವಂತಾಗಿದೆ. ಹಲವು ಆಸ್ಪತ್ರೆಗಳಲ್ಲಿ ಕೆಲಸನೇ ಮಾಡ್ತಿಲ್ಲ ಸ್ಕ್ಯಾನಿಂಗ್ ಯಂತ್ರಗಳು. ಹೊರಗಡೆನೆ ಹೋಗಬೇಕಾದಕ್ಕೂ ಆರೋಗ್ಯ ಸಚಿವರೇ ಇದು ನಿಮ್ಮ ಇಲಾಖೆಗೆ ಸಂಬಂಧಿಸಿದ ಸ್ಟೋರಿ. ನೀವು ಅಲ್ಲಿ ವಿಸಿಟ್ ಬರ್ತೀರಾ, ಒಂದಿನ 2 ದಿನ ಎಲ್ಲ ಸರಿಗಿರೋ ತರ ತೋರಿಸ್ತಾರೆ. ಆಮೇಲೆ ನೋಡಿದ್ರೆ ಮತ್ತೆ ಅದೇ ಕತೆ. ಮೆಡಿಸಿನ್ ಇಲ್ಲೇ ಬರ್ತಿದೆ, ಇಲ್ಲಿ ಫ್ರೀ ಕೊಡ್ತಾರೆ, ಆ ಕಡೆ ಕೊಡ್ತಾರೆ, ಆಚೆ ಬರ್ಕೊಡ್ತಾರೆ, ತಗೊಬೇಕು ಹೊರಗಡೆನೆ. ಅಂದ್ರೆ ಇಲ್ಲೇ ಮೆಡಿಸಿನ್ ಕೊಡಲ್ಲ ಅಂತ ಸ್ವಲ್ಪ ಕೊಡ್ತಾರೆ, ಸ್ವಲ್ಪ ಅಲ್ಲಿ ಕೊಡ್ತಾರೆ, ಬರ್ಕೊಡ್ತಾರೆ. ಔಷಧಿ ಇಲ್ಲೇ ಕೊಡ್ತಾರೆ, ಮೆಡಿಸಿನ್ ಹೊರಗೆ ಬರ್ತಾರೆ, ಎಲ್ಲ ಹೊರಗಡೆ, ಇಲ್ಲಿ ಬರೆಯಲ್ಲ. ನಾವು ಮೆಡಿಸಿನ್ ಹುಡುಕಾಡ್ತೀವಿ, ಒಳಗಡೆ ಬಂದಾಗಿದೆ. ಹೌದಾ? ಪ್ರೈವೇಟ್ ಅಲ್ಲೇ ಇಲ್ಲಿ ಕೊಡಲ್ಲ ಅಂತ. ಔಷಧಿಗಳ ಕೊರತೆ ಒಂದ್ ಕಡೆ ಆದ್ರೆ ಸ್ಕ್ಯಾನಿಂಗ್ ಮತ್ತೊಂದು ಗೋಳು. ಬೆಂಗಳೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ಗೆ ಜನ ಪರದಾಟ ನಡೆಸುವಂತಾಗಿದೆ. ಹಲವು ಆಸ್ಪತ್ರೆಗಳಲ್ಲಿ ಕೆಲಸನೇ ಮಾಡ್ತಿಲ್ಲ ಸ್ಕ್ಯಾನಿಂಗ್ ಯಂತ್ರಗಳು. ಹೊರಗಡೆನೆ ಹೋಗಬೇಕಾದಕ್ಕೂ ಆರೋಗ್ಯ ಸಚಿವರೇ ಇದು ನಿಮ್ಮ ಇಲಾಖೆಗೆ ಸಂಬಂಧಿಸಿದ ಸ್ಟೋರಿ. ನೀವು ಅಲ್ಲಿ ವಿಸಿಟ್ ಬರ್ತೀರಾ, ಒಂದಿನ 2 ದಿನ ಎಲ್ಲ ಸರಿಗಿರೋ ತರ ತೋರಿಸ್ತಾರೆ. ಆಮೇಲೆ ನೋಡಿದ್ರೆ ಮತ್ತೆ ಅದೇ ಕತೆ. ಮೆಡಿಸಿನ್ ಇಲ್ಲೇ ಬರ್ತಿದೆ, ಇಲ್ಲಿ ಫ್ರೀ ಕೊಡ್ತಾರೆ, ಆ ಕಡೆ ಕೊಡ್ತಾರೆ, ಆಚೆ ಬರ್ಕೊಡ್ತಾರೆ, ತಗೊಬೇಕು ಹೊರಗಡೆನೆ. ಅಂದ್ರೆ ಇಲ್ಲೇ ಮೆಡಿಸಿನ್ ಕೊಡಲ್ಲ ಅಂತ ಸ್ವಲ್ಪ ಕೊಡ್ತಾರೆ, ಸ್ವಲ್ಪ ಅಲ್ಲಿ ಕೊಡ್ತಾರೆ, ಬರ್ಕೊಡ್ತಾರೆ. ಔಷಧಿ ಇಲ್ಲೇ ಕೊಡ್ತಾರೆ, ಮೆಡಿಸಿನ್ ಹೊರಗೆ ಬರ್ತಾರೆ, ಎಲ್ಲ ಹೊರಗಡೆ, ಇಲ್ಲಿ ಬರೆಯಲ್ಲ. ನಾವು ಮೆಡಿಸಿನ್ ಹುಡುಕಾಡ್ತೀವಿ, ಒಳಗಡೆ ಬಂದಾಗಿದೆ. ಹೌದಾ? ಪ್ರೈವೇಟ್ ಅಲ್ಲೇ ಇಲ್ಲಿ ಕೊಡಲ್ಲ ಅಂತ. ಔಷಧಿಗಳ ಕೊರತೆ ಒಂದ್ ಕಡೆ ಆದ್ರೆ ಸ್ಕ್ಯಾನಿಂಗ್ ಮತ್ತೊಂದು ಗೋಳು. ಬೆಂಗಳೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ಗೆ ಜನ ಪರದಾಟ ನಡೆಸುವಂತಾಗಿದೆ. ಹಲವು ಆಸ್ಪತ್ರೆಗಳಲ್ಲಿ ಕೆಲಸನೇ ಮಾಡ್ತಿಲ್ಲ ಸ್ಕ್ಯಾನಿಂಗ್ ಯಂತ್ರಗಳು. ಹೊರಗಡೆನೆ ಹೋಗಬೇಕಾದಕ್ಕೂ ಆರೋಗ್ಯ ಸಚಿವರೇ ಇದು ನಿಮ್ಮ ಇಲಾಖೆಗೆ ಸಂಬಂಧಿಸಿದ ಸ್ಟೋರಿ. ನೀವು ಅಲ್ಲಿ ವಿಸಿಟ್ ಬರ್ತೀರಾ, ಒಂದಿನ 2 ದಿನ ಎಲ್ಲ ಸರಿಗಿರೋ ತರ ತೋರಿಸ್ತಾರೆ. ಆಮೇಲೆ ನೋಡಿದ್ರೆ ಮತ್ತೆ ಅದೇ ಕತೆ. ಮೆಡಿಸಿನ್ ಇಲ್ಲೇ ಬರ್ತಿದೆ, ಇಲ್ಲಿ ಫ್ರೀ ಕೊಡ್ತಾರೆ, ಆ ಕಡೆ ಕೊಡ್ತಾರೆ, ಆಚೆ ಬರ್ಕೊಡ್ತಾರೆ, ತಗೊಬೇಕು ಹೊರಗಡೆನೆ. ಅಂದ್ರೆ ಇಲ್ಲೇ ಮೆಡಿಸಿನ್ ಕೊಡಲ್ಲ ಅಂತ
ಸ್ವಲ್ಪ ಕೊಡ್ತಾರೆ, ಸ್ವಲ್ಪ ಅಲ್ಲಿ ಕೊಡ್ತಾರೆ, ಬರ್ಕೊಡ್ತಾರೆ. ಅಣ್ಣ ಔಷಧಿ ಇಲ್ಲೇ ಕೊಡ್ತಾರೆ, ನಮ್ಮ ಮೆಡಿಸಿನ್ ಹೊರಗೆ ಬರ್ತಾರೆ ಎಲ್ಲ ಹೊರಗಡೆ, ಇಲ್ಲಿ ಬರೆಯಲ್ಲ. ನಾವು ಮೆಡಿಸಿನ್ ಹುಡುಕಾಡ್ದು ಒಳಗಡೆ ಬಂದಾಗಿದೆ. ಹೌದಾ? ಮೆಡಿಕಲ್ ಹತ್ರ ಪ್ರೈವೇಟ್ ತಗೋಬೇಕು, ಇಲ್ಲಿ ತಗೋಬೇಕು, ಇಲ್ಲಿಂದ ಪ್ರೈವೇಟ್ ಅಲ್ಲೇ ಇಲ್ಲಿ ಕೊಡಲ್ಲಂತ. ಇಲ್ಲ ಬಂದ ರೈಲ್ ಗಂಟೆ ಮುಚ್ಚು. ಔಷಧಿಗಳ ಕೊರತೆ ಒಂದ್ ಕಡೆ ಆದ್ರೆ ಸ್ಕ್ಯಾನಿಂಗ್ ಮತ್ತೊಂದು ಗೋಳು. ಬೆಂಗಳೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ಗೆ ಜನ ಪರದಾಟ ನಡೆಸುವಂತಾಗಿದೆ. ಹಲವು ಆಸ್ಪತ್ರೆಗಳಲ್ಲಿ ಕೆಲಸನೇ ಮಾಡ್ತಿಲ್ಲ ಸ್ಕ್ಯಾನಿಂಗ್ ಯಂತ್ರಗಳು. ಹೊರಗಡೆನೆ ಹೋಗಬೇಕಾದಕ್ಕೂ ಆರೋಗ್ಯ ಸಚಿವರೇ ಇದು ನಿಮ್ಮ ಇಲಾಖೆಗೆ ಸಂಬಂಧಿಸಿದ ಸ್ಟೋರಿ. ನೀವು ಅಲ್ಲಿ ವಿಸಿಟ್ ಬರ್ತೀರಾ, ಒಂದಿನ 2 ದಿನ ಎಲ್ಲ ಸರಿಗಿರೋ ತರ ತೋರಿಸ್ತಾರೆ, ಆಮೇಲೆ ನೋಡಿದ್ರೆ ಮತ್ತೆ ಅದೇ ಕತೆ. ಮೆಡಿಸಿನ್ ಇಲ್ಲೇ ಬರ್ತಿದೆ, ಇಲ್ಲಿ ಫ್ರೀ ಕೊಡ್ತಾರೆ, ಆ ಕಡೆ ಕೊಡ್ತಾರೆ, ಆಚೆ ಬರ್ಕೊಡ್ತಾರೆ, ತಗೊಬೇಕು ಹೊರಗಡೆನೆ. ಅಂದ್ರೆ ಇಲ್ಲೇ ಮೆಡಿಸಿನ್ ಕೊಡಲ್ಲ ಅಂತ. ಸ್ವಲ್ಪ ಕೊಡ್ತಾರೆ, ಸ್ವಲ್ಪ ಅಲ್ಲಿ ಕೊಡ್ತಾರೆ, ಬರ್ಕೊಡ್ತಾರೆ. ಅಣ್ಣ ಔಷಧಿ ಇಲ್ಲೇ ಕೊಡ್ತಾರೆ, ನಮ್ಮ ಮೆಡಿಸಿನ್ ಹೊರಗೆ ಬರ್ತಾರೆ ಎಲ್ಲ ಹೊರಗಡೆ, ಇಲ್ಲಿ ಬರೆಯಲ್ಲ. ನಾವು ಮೆಡಿಸಿನ್ ಹುಡುಕಾಡ್ದು ಒಳಗಡೆ ಬಂದಾಗಿದೆ. ಹೌದಾ? ಮೆಡಿಕಲ್ ಹತ್ರ ಪ್ರೈವೇಟ್ ತಗೋಬೇಕು, ಇಲ್ಲಿ ತಗೋಬೇಕು, ಇಲ್ಲಿಂದ ಪ್ರೈವೇಟ್ ಅಲ್ಲೇ ಇಲ್ಲಿ ಕೊಡಲ್ಲಂತ. ಇಲ್ಲ ಬಂದ ರೈಲ್ ಗಂಟೆ ಮುಚ್ಚು. ಔಷಧಿಗಳ ಕೊರತೆ ಒಂದ್ ಕಡೆ ಆದ್ರೆ ಸ್ಕ್ಯಾನಿಂಗ್ ಮತ್ತೊಂದು ಗೋಳು. ಬೆಂಗಳೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ಗೆ ಜನ ಪರದಾಟ ನಡೆಸುವಂತಾಗಿದೆ. ಹಲವು ಆಸ್ಪತ್ರೆಗಳಲ್ಲಿ ಕೆಲಸನೇ ಮಾಡ್ತಿಲ್ಲ ಸ್ಕ್ಯಾನಿಂಗ್ ಯಂತ್ರಗಳು. ಹೊರಗಡೆನೆ ಹೋಗಬೇಕಾದಕ್ಕೂ ಆರೋಗ್ಯ ಸಚಿವರೇ ಇದು ನಿಮ್ಮ ಇಲಾಖೆಗೆ ಸಂಬಂಧಿಸಿದ ಸ್ಟೋರಿ. ನೀವು ಅಲ್ಲಿ ವಿಸಿಟ್ ಬರ್ತೀರಾ, ಒಂದಿನ 2 ದಿನ ಎಲ್ಲ ಸರಿಗಿರೋ ತರ ತೋರಿಸ್ತಾರೆ, ಆಮೇಲೆ ನೋಡಿದ್ರೆ ಮತ್ತೆ ಅದೇ ಕತೆ. ಮೆಡಿಸಿನ್ ಇಲ್ಲೇ ಬರ್ತಿದೆ, ಇಲ್ಲಿ ಫ್ರೀ ಕೊಡ್ತಾರೆ, ಆ ಕಡೆ ಕೊಡ್ತಾರೆ, ಆಚೆ ಬರ್ಕೊಡ್ತಾರೆ, ತಗೊಬೇಕು ಹೊರಗಡೆನೆ. ಅಂದ್ರೆ ಇಲ್ಲೇ ಮೆಡಿಸಿನ್ ಕೊಡಲ್ಲ ಅಂತ. ಸ್ವಲ್ಪ ಕೊಡ್ತಾರೆ, ಸ್ವಲ್ಪ ಅಲ್ಲಿ ಕೊಡ್ತಾರೆ, ಬರ್ಕೊಡ್ತಾರೆ. ಅಣ್ಣ ಔಷಧಿ ಇಲ್ಲೇ ಕೊಡ್ತಾರೆ, ನಮ್ಮ ಮೆಡಿಸಿನ್ ಹೊರಗೆ ಬರ್ತಾರೆ ಎಲ್ಲ ಹೊರಗಡೆ, ಇಲ್ಲಿ ಬರೆಯಲ್ಲ. ನಾವು ಮೆಡಿಸಿನ್ ಹುಡುಕಾಡ್ದು ಒಳಗಡೆ ಬಂದಾಗಿದೆ. ಹೌದಾ? ಮೆಡಿಕಲ್ ಹತ್ರ ಪ್ರೈವೇಟ್ ತಗೋಬೇಕು, ಇಲ್ಲಿ ತಗೋಬೇಕು, ಇಲ್ಲಿಂದ ಪ್ರೈವೇಟ್ ಅಲ್ಲೇ ಇಲ್ಲಿ ಕೊಡಲ್ಲಂತ. ಇಲ್ಲ ಬಂದ ರೈಲ್ ಗಂಟೆ ಮುಚ್ಚು. ಔಷಧಿಗಳ ಕೊರತೆ ಒಂದ್ ಕಡೆ ಆದ್ರೆ ಸ್ಕ್ಯಾನಿಂಗ್ ಮತ್ತೊಂದು ಗೋಳು. ಬೆಂಗಳೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ಗೆ ಜನ ಪರದಾಟ ನಡೆಸುವಂತಾಗಿದೆ. ಹಲವು ಆಸ್ಪತ್ರೆಗಳಲ್ಲಿ ಕೆಲಸನೇ ಮಾಡ್ತಿಲ್ಲ ಸ್ಕ್ಯಾನಿಂಗ್ ಯಂತ್ರಗಳು. ಹೊರಗಡೆನೆ ಹೋಗಬೇಕಾದಕ್ಕೂ ಆರೋಗ್ಯ ಸಚಿವರೇ ಇದು ನಿಮ್ಮ ಇಲಾಖೆಗೆ ಸಂಬಂಧಿಸಿದ ಸ್ಟೋರಿ. ನೀವು ಅಲ್ಲಿ ವಿಸಿಟ್ ಬರ್ತೀರಾ, ಒಂದಿನ 2 ದಿನ ಎಲ್ಲ ಸರಿಗಿರೋ ತರ ತೋರಿಸ್ತಾರೆ, ಆಮೇಲೆ ನೋಡಿದ್ರೆ ಮತ್ತೆ ಅದೇ ಕತೆ. ಮೆಡಿಸಿನ್ ಇಲ್ಲೇ ಬರ್ತಿದೆ, ಇಲ್ಲಿ ಫ್ರೀ ಕೊಡ್ತಾರೆ, ಆ ಕಡೆ ಕೊಡ್ತಾರೆ, ಆಚೆ ಬರ್ಕೊಡ್ತಾರೆ, ತಗೊಬೇಕು ಹೊರಗಡೆನೆ. ಅಂದ್ರೆ ಇಲ್ಲೇ ಮೆಡಿಸಿನ್ ಕೊಡಲ್ಲ ಅಂತ. ಸ್ವಲ್ಪ ಕೊಡ್ತಾರೆ, ಸ್ವಲ್ಪ ಅಲ್ಲಿ ಕೊಡ್ತಾರೆ, ಬರ್ಕೊಡ್ತಾರೆ. ಅಣ್ಣ ಔಷಧಿ ಇಲ್ಲೇ ಕೊಡ್ತಾರೆ, ನಮ್ಮ ಮೆಡಿಸಿನ್ ಹೊರಗೆ ಬರ್ತಾರೆ ಎಲ್ಲ ಹೊರಗಡೆ, ಇಲ್ಲಿ ಬರೆಯಲ್ಲ. ನಾವು ಮೆಡಿಸಿನ್ ಹುಡುಕಾಡ್ದು ಒಳಗಡೆ ಬಂದಾಗಿದೆ. ಹೌದಾ? ಮೆಡಿಕಲ್ ಹತ್ರ ಪ್ರೈವೇಟ್ ತಗೋಬೇಕು, ಇಲ್ಲಿ ತಗೋಬೇಕು, ಇಲ್ಲಿಂದ ಪ್ರೈವೇಟ್ ಅಲ್ಲೇ ಇಲ್ಲಿ ಕೊಡಲ್ಲಂತ. ಇಲ್ಲ ಬಂದ ರೈಲ್ ಗಂಟೆ ಮುಚ್ಚು.